ನಮಸ್ಕಾರ ಫ್ರೆಂಡ್ಸ್. 6 ದಿನಗಳ ಸ್ಟ್ರಾಂಗ್ ಬುಲ್ ರನ್ ನಂತರ 25 ಮಾರ್ಚ್ ಇವತ್ತಿನ ದಿನ ನಾವು ಮಾರ್ಕೆಟಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ನ ನೋಡಿದ್ವಿ. ಸೆನ್ಸೆಕ್ಸ್ ಎಕ್ಸ್ಪೈರಿ ಆಲ್ಮೋಸ್ಟ್ ಸೈಡ್ ವೇಸ್ ಆಯಿತು ಅಂತ ಹೇಳ್ಬೋದು. ಸೊ ಇದನ್ನ ನಾವು ಇಲ್ಲಿ 50 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ನಿಫ್ಟಿ ಆಲ್ಮೋಸ್ಟ್ ಡೇ ಲೋನಲ್ಲಿ ಬಂದು 23,605 ಹತ್ರ ಕ್ಲೋಸ್ ಆಗಿದೆ. ಆದರೆ ಆಕ್ಚುಲಿ ಕ್ಲೋಸಿಂಗು 23,668 ಬರ್ತಾ ಇದೆ. ಆಲ್ಮೋಸ್ಟ್ 63 ಪಾಯಿಂಟ್ಸ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಏತಕ್ಕಂದ್ರೆ ಕೊನೆಯ ಹಾಫ್ ಅನ್ ಅವರ್ ಅಂದ್ರೆ 3 ಗಂಟೆಯಿಂದ 3:30ವರೆಗೆ ಯಾವ್ದೆಲ್ಲ ಮೂಮೆಂಟಮ್ ಬಂದಿರುತ್ತೆ ಅದರ ಆವರೇಜ್ ಮಾಡಿ ಕ್ಲೋಸಿಂಗ್ ಪ್ರೈಸ್ ಬರುತ್ತೆ. ಸೊ ಆಕ್ಚುಲಿ ನಿಫ್ಟಿ ಕ್ಲೋಸಿಂಗು 23,668 ಹತ್ರ ಬಂದಿದೆ. ಸೊ ನಿಫ್ಟಿ ಜೊತೆಗೆ ನಾವು ಇಲ್ಲಿ ಬ್ಯಾಂಕ್ ನಿಫ್ಟಿನ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಡೇ ಲೋನಲ್ಲಿ ಬಂದು ಕ್ಲೋಸ್ ಆಗಿದೆ 51,607 ಹತ್ರ. ಆಕ್ಚುಲಿ ಎಂಡ್ ಆಫ್ ದ ಡೇ ಒಂದು ಕ್ಲೋಸಿಂಗ್ ಬಂದಿರೋದು 51,500 ಕೆಳಗಡೆ 51,490 ಹತ್ರ. ಆದರೆ ಯಾವರೇಜ್ ಕ್ಲೋಸಿಂಗು ಲಾಸ್ಟ್ ಹಾಫ್ ಅನ್ ಅವರ್ ಯಾವರೇಜ್ ಕ್ಲೋಸಿಂಗು 51,607 ಬರ್ತಾ ಇದೆ. ಅದೇ ರೀತಿ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ಒಂದು ಬಿಯರಿಶ್ ಕ್ಯಾಂಡಲ್ ನಂತರ ಅಲ್ಲಿ ಬಂದಿರೋ ಕರೆಕ್ಷನ್ ಅಲ್ಲಿ ಎಂಡ್ ಆಫ್ ದ ಡೇ ಇದರಲ್ಲೂ ನಾವು ಡೇ ಲೋನ್ ಅಲ್ಲಿ ಕ್ಲೋಸಿಂಗ್ ನೋಡ್ತಾ ಇದೀವಿ. ಇದ್ರ ಕ್ಲೋಸಿಂಗ್ 11,565 ಬಂದಿದೆ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 11,581 ಬರ್ತಾ ಇದೆ. ಸೊ ಇದನ್ನ ನಾವು ಇಲ್ಲಿ ಒನ್ ಡೇ ಕ್ಯಾಂಡಲ್ ಅಲ್ಲಿ ಅಗೇನ್ ಬಂದು ನೋಡಿದ್ರೆ ನಿಫ್ಟಿ ಬೇರಿಶ್ ಕ್ಯಾಂಡಲ್ ನಂತರ ಇಲ್ಲಿ ಅಗೇನ್ ಪ್ರಾಫಿಟ್ ಬುಕಿಂಗ್ ಹೆಚ್ಚಾಗುತ್ತಾ ಅಥವಾ ಯಾವ್ದು ಲೆವೆಲ್ ಇಂದ ಸಪೋರ್ಟ್ ತಗೊಂಡು ಮಾರ್ಕೆಟ್ ರಿಕವರಿ ಆಗ್ಬೋದು ಅಂತ ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳು ಹಾಗೂ ಡೇಟಾಗಳನ್ನ ನೋಡಿ ಅನಲೈಸ್ ಮಾಡಕ್ಕೆ ಪ್ರಯತ್ನ ಬೀಳೋಣ. ಸೊ ಮೊದಲನೇದಾಗಿ ಮಾರ್ಕೆಟ್ ಬ್ರೆತ್ ನ ಇಲ್ಲಿ ನಾವು ನೋಡಿದ್ರೆ ನಿಫ್ಟಿನಲ್ಲಿ ಔಟ್ ಆಫ್ 50 ಸ್ಟಾಕ್ಸ್ ಅಲ್ಲಿ ಓನ್ಲಿ 20 ಸ್ಟಾಕ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಾವೆ. ಇಲ್ಲಿ 30 ಸ್ಟಾಕ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಾವೆ. ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಅಲ್ಲಿ 130 ಪಾಯಿಂಟ್ಸ್ ಇದೆ. ಅದರಲ್ಲಿ ಮೇನ್ ಆಗಿ HDFC ಬ್ಯಾಂಕ್, ಇನ್ಫೋಸಿಸ್, ಆಕ್ಸಿಸ್ ಬ್ಯಾಂಕ್ ಟಾಪ್ ಅಲ್ಲಿ ಇದ್ರೆ ನೆಗೆಟಿವ್ ಕ್ಲೋಸಿಂಗ್ ಅಲ್ಲಿ ರಿಲಯನ್ಸ್, ICICI ಬ್ಯಾಂಕ್, MNM ಟಾಪ್ ನೆಗೆಟಿವ್ ಕ್ಲೋಸಿಂಗ್ ಅಲ್ಲಿ ಇದಾವೆ. ಸೊ ನೀವೇನಾದ್ರೂ ನಿನ್ನೆ ದಿನ ಪ್ರೀವಿಯಸ್ ವಿಡಿಯೋಗಳಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ HDFC ಬ್ಯಾಂಕ್, ರಿಲಯನ್ಸ್ ಪಾಸಿಟಿವ್ ಸೈಡ್ ಅಲ್ಲೇ ಇದ್ದು, ಹಾಗಾಗಿ ನಾವು ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಅನ್ನ ನೋಡ್ತಾ ಇದ್ವಿ. ಇವತ್ತಿನ ದಿನ ರಿಲಯನ್ಸ್, ICICI ಬ್ಯಾಂಕ್ ಗಳ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಂದ ಮಾರ್ಕೆಟ್ ಅಲ್ಲಿ ಆ ಬುಲ್ ರನ್ ಟೆಂಪರರಿ ಸ್ಟಾಪ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಮಾರ್ಕೆಟ್ ಅಲ್ಲಿ ಇಲ್ಲಿ IT ಸ್ಟಾಕ್ಗಳು ಹಾಗೂ ದಿಗ್ಗಜ ಬ್ಯಾಂಕಿಂಗ್ ಸ್ಟಾಕ್ಗಳು ಇನ್ನು ಪಾಸಿಟಿವ್ ಆಗಿ ಇದಾವೆ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿಂದ ನಾವು ಈಗ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ಒಂದನೇದು ಬಂದು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ 13.63 ಹತ್ರ ಇದೆ. ಸೊ ಇವತ್ತಿನ ದಿನ ಇದು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಸೊ ಇದು ಸದ್ಯಕ್ಕೆ ನಮಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. US ನ ಡಾಲರ್ ಇಂಡೆಕ್ಸ್ ದಿನದ ಮಧ್ಯದಲ್ಲಿ 104.45 ವರೆಗೆ ಹೋಗಿತ್ತು. ಈಗ ಅದು 104 ಹತ್ರ ಬಂದಿದೆ. ಸೊ ಇದು ಆಕ್ಚುಲಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. US ನ 10 ಇಯರ್ ಬಾಂಡ್ ಯೀಲ್ಡ್ ಇದು ಲೋವರ್ ಲೆವೆಲ್ ಇಂದ ಸ್ವಲ್ಪ ಮೇಲೆ ಬಂದಿದೆ 4.3 ಹತ್ರ. ಸೊ ಇದನ್ನ ನಾವು ನ್ಯೂಟ್ರಲ್ ಅಂತಾನೆ ತಗೋಬಹುದು. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 85.65 ಹತ್ರ ಇದೆ. ಸೊ ಇದನ್ನು ಕೂಡ ನಾವು ನ್ಯೂಟ್ರಲ್ ಅಂತ ತಗೋಬಹುದು, ನ್ಯೂಟ್ರಲ್ ಟು ಪಾಸಿಟಿವ್ ಅಂತಾನೆ ತಗೋಬಹುದು. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ 72 ಹತ್ರ ಇದೆ. ಸೊ ಇದು ಸ್ವಲ್ಪ ಪಾಸಿಟಿವ್ ಟು ನ್ಯೂಟ್ರಲ್ ಆಗ್ತಾ ಇದೆ. ಇದು ಏನಾದ್ರೂ 75 ಅದ್ರ ಮೇಲೆ ಟ್ರೇಡ್ ಆಗಕ್ಕೆ ಕ್ಲೋಸಿಂಗ್ ಬರೋಕೆ ಶುರು ಆದ್ರೆ ಸ್ವಲ್ಪ ಈಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗಿರುತ್ತೆ. ಸೊ ಇದನ್ನ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಇನ್ನು US ಮಾರ್ಕೆಟ್ ಅಲ್ಲಿ ನಿನ್ನೆ ದಿನ ಒಂದು ಒಳ್ಳೆ ರಿಕವರಿ ಬಂದಿತ್ತು. ಸೊ US ಮಾರ್ಕೆಟ್ ಕಡೆಯಿಂದ ನಾವು ಪಾಸಿಟಿವ್ ಆಗಿ ಸೆಂಟಿಮೆಂಟ್ ನ ನೋಡ್ತಾ ಇದ್ದೀವಿ. ಇನ್ನು FIS ಡೇಟಾ ಬಗ್ಗೆ ನೋಡಿದ್ರೆ ಇಲ್ಲಿ FIS ಕಳೆದ 3 ದಿನದಲ್ಲಿ ಸ್ವಲ್ಪ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿದ್ದಾರೆ. ಸೊ ಅದು ಆಕ್ಚುಲಿ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನು 25 ಮಾರ್ಚ್ ಡೇಟಾ ಬರೋದಿದೆ, ಅದನ್ನ ಕೂಡ ಕನ್ಸಿಡರ್ ಮಾಡಿ ನಾವು ನಾಳೆ ದಿನ 26 ಮಾರ್ಚ್ ಬುಧವಾರದ ಟ್ರೇಡಿಂಗ್ ಬಗ್ಗೆ ಯೋಚನೆ ಮಾಡ್ಬೋದು. ಸದ್ಯಕ್ಕೆ ಮಾತ್ರ FIS ಕಡೆಯಿಂದ ನಾವು ಪಾಸಿಟಿವ್ ಅಂತಾನೆ ತಗೋತಾ ಇದ್ದೀವಿ. ಇನ್ನು ನಾವು ಈಗ ಆಪ್ಷನ್ ಚೈನ್ ಡೇಟಾನ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ ನಿಫ್ಟಿ ಈಗ 23,606 ಹತ್ರ ಏನು ಕ್ಲೋಸ್ ಆಗಿದೆ. ಇಲ್ಲಿಂದ ನೆಕ್ಸ್ಟ್ ಸಪೋರ್ಟ್ 23,500 ಹತ್ರ ಹೈಯೆಸ್ಟ್ ಇಲ್ಲಿ ಪುಟ್ ರೈಟರ್ಸ್ ಬಿಲ್ಟ್ ಆಗಿದ್ದಾರೆ. ಇನ್ನು ಕಾಲ್ ಸೈಡ್ ಅಲ್ಲಿ ಬಂದ್ರೆ 23,700 ಹಾಗೂ 23,800 ಹತ್ರ ರೆಸಿಸ್ಟೆನ್ಸ್ ಗಳು ಇದಾವೆ. 23,800 ಮೇಲೆ ಡೈರೆಕ್ಟ್ ಆಗಿ 24,000 ಹತ್ರ ರೆಸಿಸ್ಟೆನ್ಸ್ ಇದೆ. ಸೊ ಇದು ನಮ್ಗೆ ತಿಳಿದಿರ್ಬೇಕಾಗುತ್ತೆ. ಇನ್ನು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಬಂದು ನೋಡಿದ್ರೆ
ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ 23,700 ಇಂದಾನೆ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಹೊಸದಾಗಿ ಆಡ್ ಆಗಿದ್ದಾರೆ. ಸೊ ನಿಫ್ಟಿ ಅಗೇನ್ 26 ಮಾರ್ಚ್ 23,700 ಮೇಲೆ ಟುವರ್ಡ್ಸ್ 23,800 ನ ಮತ್ತೊಂದು ಬಾರಿ ಟೆಸ್ಟ್ ಮಾಡೋ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿಗೆ ಈಗಿನ ಲೆವೆಲ್ 51,500 ಒಂದು ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿದೆ. ಮೊದಲನೇ ಸಪೋರ್ಟ್ 51,000 ಆಗಿದೆ, ರೆಸಿಸ್ಟೆನ್ಸ್ 52,000 ಆಗಿದೆ. ಸೊ ಈ ಮಧ್ಯದಲ್ಲೇ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗ್ಬೋದು. ಸೊ ಬ್ಯಾಂಕ್ ನಿಫ್ಟಿ 52,000 ಮೇಲೆ ಕ್ಲೋಸಿಂಗ್ ಬಂದ್ರೆ ನೆಕ್ಸ್ಟ್ ಅಪ್ ಮೂವ್ನ ನಾವು ಗುರುವಾರದ ದಿನ ಹಾಗೂ ಬರೋ ದಿನಗಳಲ್ಲಿ ನೋಡ್ಬೋದು. ಸೊ ಈಗ ಈ ಆಪ್ಷನ್ ಚೈನ್ ಇಟ್ಕೊಂಡು ನಿಫ್ಟಿನಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕು ಅಂತಂದ್ರೆ ಇದನ್ನ ನಾವು ಒನ್ ಡೇ ಕ್ಯಾಂಡಲ್ ಅಲ್ಲೇ ನೋಡೋಣ. ಸೊ ನಿಫ್ಟಿನಲ್ಲಿ ನಾವು ನೆಕ್ಸ್ಟ್ ಲಾಂಗ್ ಪೊಸಿಷನ್ಸ್ ನ ನೋಡ್ಬೇಕು ಅಂತಂದ್ರೆ ನಿಫ್ಟಿ ಏನಾದ್ರೂ ಈಗಿನ ಲೆವೆಲ್ ಇಂದ ಇನ್ನಷ್ಟು ಕರೆಕ್ಷನ್ ಬಂದು ಕೆಳಗಡೆ 23,400 ಇಂದ 23,500 ಅಲ್ಲಿ ಸಪೋರ್ಟ್ ಅಲ್ಲಿ ಬಂದ್ರೆ ಅಲ್ಲಿಂದ ಒಂದು ಸಪೋರ್ಟ್ ತಗೊಂಡು ರಿಕವರಿಗೆ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಅಥವಾ 23,800 ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಸೊ ಇವತ್ತಿನ ದಿನ ಮೇ ಬಿ ಫೇಲ್ ಆಗಿರ್ಬೋದು. ಸೊ 23,800 ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಒಂದು ರಿಸ್ಕಿ ಟ್ರೇಡ್ 23,750 ಹತ್ರ ಸ್ಟಾಪಸ್ ಇಟ್ಕೊಂಡು ನಾವು ಲಾಂಗ್ ಟ್ರೈ ಮಾಡ್ಬೋದು. ಸೊ ಮೂಮೆಂಟಮ್ ಬರೋಕೆ ಶುರು ಆದ್ರೆ 24,000 ಅದಾದ್ಮೇಲೆ ಮೇಲೆ 24,180 ಇಂದ 24,200 ವರೆಗೆ ನಾವು ಮೂಮೆಂಟಮ್ ನ ನೋಡ್ಬೋದು. ಸದ್ಯಕ್ಕೆ ಪುಟ್ ಪೊಸಿಷನ್ಸ್ ನಾವು ಇನ್ನು ಯೋಚನೆ ಮಾಡ್ತಾ ಇಲ್ಲ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಲಾಂಗ್ ಪೊಸಿಷನ್ಸ್ 52,100 ಮೇಲೆನೆ ಟ್ರೈ ಮಾಡೋಣ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಆಕ್ಚುಲಿ ಬಿಯರಿಶ್ ಆಗಿತ್ತು ಇವತ್ತಿನ ದಿನ. ಸೊ ಅಗೇನ್ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಲಾಂಗ್ ಪೊಸಿಷನ್ ತಗೊಳ್ಳೋದು ಒಳ್ಳೇದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ವೆರಿ ಕಂಜೆಸ್ಟೆಡ್ ಲೆವೆಲ್ ಅಲ್ಲಿ ಇದೆ. ಇಮಿಡಿಯೇಟ್ ಆಗಿ ರೆಸಿಸ್ಟೆನ್ಸ್ 11,900 ಹತ್ರ ಇದೆ, ಕೆಳಗಡೆ ಸಪೋರ್ಟ್ 11,500. ಸೊ ಈ ಮಧ್ಯದಲ್ಲಿ ಹೈ ವಾಲಟಿಲಿಟಿ ಇರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾವುದೇ ಲೆವೆಲ್ಸ್ ನೋಡ್ತಾ ಇಲ್ಲ, ಓನ್ಲಿ ಟ್ರೇಡಿಂಗ್ ಲೆವೆಲ್ಸ್ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಸ್ಟಾಕ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂತಂದ್ರೆ ನಾವು ಇವತ್ತಿನ ದಿನಕ್ಕೆ ಇಲ್ಲಿ ITC ನ ಸೆಲೆಕ್ಟ್ ಮಾಡಿದ್ವಿ. ಸೊ ಇದರಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಮೂವ್ಮೆಂಟ್ ಬಂತು, ಆದ್ರೆ ಓವರ್ ಆಲ್ ಮಾರ್ಕೆಟ್ ಜೊತೆ ಇಲ್ಲಿ ಕೂಡ ಪ್ರಾಫಿಟ್ ಬುಕಿಂಗ್ ಬಂದು ITC ನಿಯರ್ ಫ್ಲಾಟ್ ಕ್ಲೋಸಿಂಗ್ ನ ಕಂಡಿದೆ. ಇನ್ನು DB ಸ್ಲ್ಯಾಬ್ ಸ್ಟಾರ್ಟಿಂಗ್ ಆಫ್ ದ ಡೇ ನೆಗೆಟಿವ್ ಕ್ಯಾಂಡಲ್ ಆಗಿ ಇದು ಮೊದಲನೇ 15 ಮಿನಿಟ್ಸ್ ಕ್ಯಾಂಡಲ್ ನ ಕ್ರಾಸ್ ಮಾಡ್ತಾ ಇರೋ ಕಾರಣ ಸೊ ಇಲ್ಲಿ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳ್ಳಿಲ್ಲ. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿದ್ವಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಮೂಮೆಂಟಮ್ ಏನು ಬಂತು, ಮೊದಲನೇ 15 ನಿಮಿಷದನ್ನ ಕೂಡ ಕ್ರಾಸ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಟ್ರೇಡ್ ಮಾಡೋಕೆ ಶುರು ಆಯ್ತು. ಆದ್ರೆ 10 ಗಂಟೆ ನಂತರ ಇಲ್ಲಿ ಕೂಡ ಹೆಚ್ಚಿನ ಕರೆಕ್ಷನ್ ಬಂತು. ಸೊ ಇಲ್ಲಿ ನಿಯರ್ಲಿ 1% ಕರೆಕ್ಷನ್ ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿದೆ. ಸೊ ಇದರಲ್ಲಿ ನಾವು ಇಲ್ಲಿ ಲಾಸ್ ನ ಆಕ್ಸೆಪ್ಟ್ ಮಾಡಿ ಪೊಸಿಷನ್ಸ್ ಇಂದ ಹೊರಗಡೆ ಬಂದಿದ್ದೇವೆ. ಲಾಸ್ ಅಲ್ಲಿರೋ ಪೊಸಿಷನ್ಸ್ ನ ನಾವು ನೆಕ್ಸ್ಟ್ ಡೇಗೆ ಯೂಶಲಿ ಕ್ಯಾರಿ ಮಾಡೋಲ್ಲ. ಇನ್ನು ನಾಳೆ ದಿನಕ್ಕೆ ನಾನು ಐಡೆಂಟಿಫೈ ಮಾಡಿರೋ ಸ್ಟಾಕ್ಸ್ ಆಕ್ಸಿಸ್ ಬ್ಯಾಂಕ್, ಇದು ಆಲ್ಮೋಸ್ಟ್ ಡೇ ಹೈನಲ್ಲಿ ಬಂದು ಕ್ಲೋಸ್ ಆಗಿದೆ. ಕೊನೆಯ 15 ನಿಮಿಷದಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿತ್ತು, ಆದ್ರೆ ಕೂಡ ಇದು ಕ್ಲೋಸಿಂಗ್ 11,100 ಮೇಲೆ ತುಂಬಾ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾಗೂ ಸ್ಟಾಕ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ನಾನು ಕೊಟ್ಟಿರೋ ಲೆವೆಲ್ಸ್ ನ ಸ್ಟಾಕ್ ಗಳನ್ನ ಫಾಲೋ ಮಾಡೋಕ್ಕಿಂತ ಮುಂಚೆ ಸ್ಟ್ಯಾಂಡರ್ಡ್ ಆಗಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ಯಾರಾದ್ರೂ ಇದ್ರೆ ಅವ್ರ ಹತ್ರ ಸಜೆಷನ್ ತಗೊಂಡು ಟ್ರೇಡ್ ಮಾಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟು ಹೇಳ್ತಾ ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.